ಇನ್ನೊಂದು ಹೇಳೋದು ಈ ಸಂದರ್ಭದಲ್ಲಿ ರೈತರು ತಮ್ಮ ಮಾರ್ಕೆಟ್ ತಾವು ಮಾಡೋದು ಪಾಪ ಅವ್ರು ಅಂತ ಇದ್ದಾರೆ ಇವತ್ತು ಇಲ್ಲರಿ ಮಾರಾಟ ಮೊದಲು ಕೊಡಲಿ ನಮಗೆ ನಾವು ಸಾಲ ಕೊಟ್ಮೇಲೆ ಅಟ್ಲೀಸ್ಟ್ ಬೆಳೆದ್ಮೇಲೆ ಮುಂದಿನ ವಿಚಾರ ಮಾಡ್ತೀವಿ. ಬೆಳೆದಾಗ ನಾವು ಸಾಲ ಮಾಡೇ ಬೆಳೆದು ಸಾಲದಾಗೂ ಇರೋದು ದಿಲ್ಲಿ ಸಾಲ ಮಾಡಿ ಮುಂದಿರುವಂಥದ್ದು ಇದು ಹೋಗಲಿ ಅನ್ನುವಂಥ ಮನಸ್ಥಿತಿ ಒಳಗೆ ಅವರಿದ್ದಾರೆ ಪಾಪ. ಈ ದಿಶೆಯಲ್ಲಿ ನಮ್ಮ ಸರ್ಕಾರ ಅದರಲ್ಲೂ ಸಿದ್ದರಾಮಯ್ಯ ಸರ್ಕಾರ ಏನಾದರೂ ಇದಕ್ಕೆ ಪರಿಹಾರ ಹುಡುಕಲೇಬೇಕಾಗಿದೆ. ಮತ್ತು ರೈತರಿಗೆ 1 ಲಕ್ಷ ಪ್ರತಿ ಎಕರೆಗೆ ಕೊಡುವಂಥ ಒಂದು ಏನಪ್ಪ ಅಂದ್ರೆ ನಿರ್ಣಯವನ್ನು ಇವತ್ತು ತೆಗೆದುಕೊಳ್ಳಲೇಬೇಕಾಗಿದೆ. ಈಗಾಗಲೇ ಹಿನ್ನೆಲೆಯಲ್ಲಿ ಹಿಂದಿನ ಒಂದು ಎಪಿಸೋಡಲ್ಲಿ ಚರ್ಚೆ ಮಾಡಿದ್ದು ಅದು ಈಗ ಯಾಕೆ ಮತ್ತೆ ಮಾಡ್ತಾ ಇದ್ದೀವಪ್ಪ ಅಂದ್ರೆ ವಿಶೇಷವಾಗಿ ನಮ್ಮ ಪತ್ರಿಕಾ ಮಾಧ್ಯಮ ಆಗಿರ್ಬೋದು ಮತ್ಯಾವ ಮಾಧ್ಯಮ ಆಗಿರ್ಬೋದು ಇದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಮೂಲೊಳಗೆ ಹೇಳಿಬಿಟ್ಟು ಬಿಡ್ತಾ ಇದ್ದಾರೆ. ಆದರೆ ನಿಜವಾದ ಸಮಸ್ಯೆ ಇಲ್ಲದ ಇದು ಇಡೀ ಜನಕ್ಕೆ ಗೊತ್ತಾಗಬೇಕಾಗ್ಯದ. ಜನ ರೈತರಿಗೆ ಜಾಗೃತಿ ಮಾಡಬೇಕಾಗ್ಯದ, ರೈತರು ಎತ್ತಿ ಹೋರಾಟ ಮಾಡಬೇಕಾಗ್ಯದ ರೀ. ಏನು ಸಾಕಷ್ಟು ನಮ್ಮಲ್ಲಿ ಹೋರಾಟಗಾರರು ಬಂದೋಗಿದ್ದಾರೆ. ಬಾಬಾಗೌಡ ಪಾಟೀಲರು, ಪ್ರೊಫೆಸರ್ ನಂಜುಂಡ ಸ್ವಾಮಿಗಳಂಥವರು, ಮುಂದೆ ಅನೇಕ ರುದ್ರಪ್ಪನಂಥವರು ಅನೇಕ ಹೋರಾಟಗಾರರು ಬಂದು ಹೋಗಿದ್ದಾರೆ. ಆದರೆ ಒಂದು ಸ್ವಲ್ಪ ಇಂಪ್ರೂವ್ ಆಗಿದ್ದಾರೆ ನಮ್ಮ ರೈತರ ಬದುಕ. ಆದರೆ ರೈತರ ಸೂಯಿಸೈಡ್ ಅಂತೀವಲ್ಲ ನಾವು, ಅದು ಸಾಧ್ಯ ಆಗ್ತಾಯಿಲ್ಲ. ಅದು ನಿಲ್ಲಬೇಕಾಗಿತ್ತಪ್ಪ ಅಂದ್ರೆ ಮತ್ತೆ ಹೇಳುವಂಥದ್ದು ಇಂಥ ಹೋರಾಟಗಳು ನಿರಂತರ ಆಗಬೇಕು. ಜೊತೆಗೆ ಈ ನಮ್ಮ ಸಂಸ್ಥೆಗಳಿದ್ದಾವಲ್ಲ, ಈ ಒಂದು ಒಕ್ಕಲ್ತನಕ್ಕಾಗಿ ಇದ್ದಂಥದ್ದು, ರೈತರಿಗಾಗಿ ಇದ್ದಂಥ ಸಂಸ್ಥೆಗಳು ರೈತರಿಗೆ ಸಾಲ ಕೊಡುವಂಥ ಒಂದು ಪರ್ಫೆಕ್ಟ್ ಕಾನೂನು ಅಂತಂದ್ರೆ ಭಾಳ ಉತ್ತಮ ಅಂತ ನಮಗಾಗಿದೆ ಇವತ್ತು.